ಒಂದು ಮನೆ, ಅದು ಹಲವು ಕನಸುಗಳ ಸಾಕಾರವಾದಂತಹ ಒಂದು ಅರ್ಥಪೂರ್ಣವಾದಂತಹ ಘಟ್ಟ. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರೋ ಕತೆ ಒಂದು ಮನುಷ್ಯತ್ವ ಅನ್ನುವಂತಹದ್ದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಅದು ಮಧ್ಯಾಹ್ನ ಸರಿಸುಮಾರು 2:30 ಗಂಟೆ. ಅಷ್ಟು ಹೊತ್ತಿಗಾಗಲೇ ಬ್ಯಾಂಕಿನ ಸಿಬ್ಬಂದಿ ತಮ್ಮ ಊಟವನ್ನು ಮುಗಿಸಿಕೊಂಡು ಕೆಲಸಕ್ಕೆ ಪುನಃ ಹಾಜರಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ವಯಸ್ಸಾಗಿರುವಂತಹ ಒಬ್ಬ ವ್ಯಕ್ತಿ ಬಂದು, ನನ್ನ ಮನೆಯ ಕೊನೆಯ EMI ನನ್ನ ಮಗ ಕಟ್ಟಿದ್ದಾನೆ, ನನ್ನ ಸಾಲ ಇವತ್ತಿಗೆ ತೀರಿತು, ದಯವಿಟ್ಟು ಬ್ಯಾಂಕಿನಿಂದ ನನ್ನ ಪತ್ರವನ್ನು ವಾಪಸ್ ಕೊಡಿ, ಅಂದರೆ ನನ್ನ ಮನೆ ಪತ್ರವನ್ನು ನನಗೆ ವಾಪಸ್ ಕೊಡಿ ಅಂತ ಹೇಳಿ ಆ ವ್ಯಕ್ತಿ ಬ್ಯಾಂಕಿನ ಸಿಬ್ಬಂದಿಗಳಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಆ ಬ್ಯಾಂಕಿನಲ್ಲಿ ಇದ್ದಂತಹ ಸಿಬ್ಬಂದಿಯವರು ತುಂಬ ನಗುತ್ತಲೇ ಆ ವ್ಯಕ್ತಿಗೆ ಮಾತಾಡಿಸ್ತಾರೆ. ಅಲ್ಲಿ ಒಂದು ಆಘಾತಕಾರಿಯಾದಂತಹ ವಿಷಯ ಬ್ಯಾಂಕಿನ ಸಿಬ್ಬಂದಿಗೆ ಆ ಸಮಯದಲ್ಲಿ ತಿಳಿಯುತ್ತೆ. ಅದೇನಪ್ಪ ಅಂದರೆ, ಆ ವ್ಯಕ್ತಿಯ ಮಗ ಆಗಲೇ ಮರಣವನ್ನು ಹೊಂದಿ ತಿಂಗಳಾಗಿರುತ್ತೆ. ಆ ವ್ಯಕ್ತಿಯ ಕೊನೆಯ EMI ಸಹ ಬಾಕಿ ಹಾಗೆ ಇರುತ್ತೆ. ಈ ವಿಷಯವನ್ನು ಹೋಗಿ ಅವರು ಬ್ಯಾಂಕಿನ ವ್ಯವಸ್ಥಾಪಕರು ಅಂದರೆ ಮ್ಯಾನೇಜರ್ ಬಳಿ ಹೋಗಿ ಆ ಒಂದು ಸಿಬ್ಬಂದಿ ವರ್ಗದವರು ಹೇಳ್ತಾರೆ, ಸರ್, ಇವತ್ತು ನಮ್ಮ ಬ್ಯಾಂಕಿಗೆ ಒಬ್ಬ ವಯಸ್ಸಾದಂತಹ ವ್ಯಕ್ತಿ ಬಂದಿದ್ದಾರೆ. ದುರದೃಷ್ಟವಶಾತ್ ಅವರ ಮಗ ಮರಣ ಹೊಂದಿ ತಿಂಗಳುಗಳು ಗತಿಸಿವೆ. ಆದರೆ ಆ ವಿಚಾರ ವ್ಯಕ್ತಿಗೆ ಗೊತ್ತಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಅವರು ಮನೆ ಪತ್ರವನ್ನು ಸಹ ವಾಪಸ್ ಕೇಳ್ತಿದ್ದಾರೆ, ಏನು ಮಾಡೋದು ಅಂತ. ಇದನ್ನೆಲ್ಲ ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದಂತಹ ಬ್ಯಾಂಕ್ ಮ್ಯಾನೇಜರ್ ಒಂದು ಕ್ಷಣ ತನ್ನ ಸಿಬ್ಬಂದಿಯವರಿಗೆ ಹೇಳ್ತಾರೆ, ಆ ವ್ಯಕ್ತಿಯ ಮಗ ಪ್ರತಿ ಬಾರಿಯೂ ಸಹ ತನ್ನ ತಂದೆಗೆ ಕಟ್ಟಿಸಿಕೊಟ್ಟಂತಹ ಲೋನನ್ನು ಸರಿಯಾದ ಸಮಯಕ್ಕೆ ಪಾವತಿಸಿದ್ದ. ಕಳೆದ ತಿಂಗಳು ಯಾವುದೋ ಒಂದು ಆಘಾತದಲ್ಲಿ ಅವರು ತೀರಿ ಹೋದರು. ಆದರೆ ಆ ತಂದೆಗೆ ತನ್ನ ಮಗ ಸತ್ತಿದ್ದಾನೆ ಅನ್ನುವಂತಹ ಒಂದು ವಿಷಯ ತಿಳಿದಿಲ್ಲ. ಅದನ್ನು ನಾವು ತಿಳಿಸೋದು ಸಹ ಬೇಡ. ಇಂತಹ ಸಂದರ್ಭದಲ್ಲಿ ಬ್ಯಾಂಕಿನ ಸಿಬ್ಬಂದಿಗಳೆಲ್ಲರೂ ಸೇರಿ ಚರ್ಚೆನ ಆರಂಭಿಸುತ್ತಾರೆ, ಈ ಒಂದು ಸಮಸ್ಯೆಗೆ ಪರಿಹಾರವೇನು ಅಂತ. ತದನಂತರದಲ್ಲಿ ಎಲ್ಲ ಬ್ಯಾಂಕಿನ ನೌಕರರು ಚರ್ಚೆಯನ್ನು ಮುಗಿಸಿ ಕೊನೆಯ ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನು ಅಂದರೆ, ಅದು ಈ ಒಂದು ಕೊನೆಯ EMI ತಮ್ಮ ಸಂಬಳದಲ್ಲಿ ತಾವು ಸ್ವಲ್ಪ ಸ್ವಲ್ಪ ಹಣವನ್ನು ಹಾಕಿ EMI ಕಟ್ಟಿ ಆ ವ್ಯಕ್ತಿಗೆ ಮನೆಯ ಪತ್ರವನ್ನು ವಾಪಸ್ ಕೊಡುವ ಅಂತ ಹೇಳಿ ತೀರ್ಮಾನಕ್ಕೆ ಬರ್ತಾರೆ. ಈ ಒಂದು ತೀರ್ಮಾನವನ್ನು ಹೋಗಿ ಅವರು ಬ್ಯಾಂಕ್ನ ವ್ಯವಸ್ಥಾಪಕರ ಬಳಿ ಹೇಳ್ತಾರೆ. ಹೇಳಿದಂಥ ಸಂದರ್ಭದಲ್ಲಿ ಬ್ಯಾಂಕ್ನ ವ್ಯವಸ್ಥಾಪಕರು ಸಹ ತುಂಬ ಖುಷಿಯಿಂದ, ಸರ್, ನಿಮ್ಮ ಮಗ ಹಣವನ್ನು ಹಾಕಿದ್ದಾರೆ, ಹಣದಲ್ಲಿ ಇನ್ನೂ ಸ್ವಲ್ಪ ಹಣ ನಿಮ್ಮ ಸಾಲ ತೀರಿ ಉಳಿದಿದೆ, ದಯವಿಟ್ಟು ನೀವು ನಿಮ್ಮ ಮನೆಯ ಪತ್ರವನ್ನು ಮತ್ತು ಈ ಒಂದು ಅಕೌಂಟಿನಲ್ಲಿ ಉಳಿದಿರುವಂಥ ಹಣವನ್ನು ಸಹಿತ ತೆಗೆದುಕೊಂಡು ನೀವು ಹೋಗಬಹುದು. ನಿಮ್ಮ ಮನೆಯ ಪತ್ರವನ್ನು ನಿಮಗೆ ನಾವು ಬ್ಯಾಂಕಿನಿಂದ ತುಂಬ ಖುಷಿಯಾಗಿ ಕೊಡ್ತಾ ಇದ್ದೀವಿ. ಅದರೊಂದಿಗೆ ನಮ್ಮ ಬ್ಯಾಂಕಿನ ಹಣವನ್ನು ನೀವು ನೀಟಾಗಿ ಪಾವತಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸಹ. ಒಂದು ಕ್ಷಣ ಆ ತಂದೆಗೆ ತನ್ನ ಮನೆಯ ಪತ್ರವನ್ನು ತಾನು ಕೈಯಲ್ಲಿ ಹಿಡಿದಿರ್ತಾನೆ. ಅವನಿಗೆ ಅನಿಸುತ್ತೆ, ಈ ಸಮಯದಲ್ಲಿ ನನ್ನ ಮಗ ನನ್ನ ಜೊತೆಗಿರಬೇಕಿತ್ತು ಅಂತ. ಆದರೆ ಆ ತಂದೆಗೆ ತಿಳಿದಿರಲ್ಲ, ಆಗಾಗಲೇ ಆ ಮಗ
ತನ್ನನ್ನು ಬಿಟ್ಟು ಬಹುದೂರ ತೆರಳಿದ್ದಾನೆ. ಅದು ಇನ್ನು ಯಾವತ್ತಿಗೂ ಸಹ ಬರದೇ ಇರೋ ಸ್ಥಳಕ್ಕೆ ಅವನು ಹೋಗಿದ್ದಾನೆ ಅಂತ ಹೇಳಿ. ಈ ರೀತಿ ಬ್ಯಾಂಕಿನಿಂದ ವಾಪಸ್ಸಾದಂತಹ ತಂದೆ ತನ್ನ ಮನೆಯಲ್ಲಿ ಬಂದು ನಿಟ್ಟುಸಿರನ್ನು ಬಿಡ್ತಾನೆ. ಡಿಯರ್ ಫ್ರೆಂಡ್ಸ್, ಈ ಒಂದು ಪುಟ್ಟ ಕಥೆಯಿಂದ ನಾವು ತಿಳ್ಕೊಳ್ಳೋದೇನು ಅಂದರೆ, ಆ ಬ್ಯಾಂಕ್ನವರು ಮಾಡಿದಂತಹ ಒಂದು ಚಿಕ್ಕ ಸಹಾಯ ಆ ವ್ಯಕ್ತಿಯ ಇಡೀ ಬಾಳನ್ನೇ ಬದಲಾಯಿಸ್ತು. ಅದೇ ರೀತಿ ನಾವು ಸಹ ಒಬ್ಬರಿಗೆ ಮಾಡುವಂತಹ ಒಂದು ಚಿಕ್ಕ ಸಹಾಯ ಅವರ ಇಡೀ ವ್ಯಕ್ತಿತ್ವವನ್ನೇ ತೋರಿಸುತ್ತೆ. ಅದರ ಜೊತೆಗೆ ಒಂದು ಇಡೀ ವ್ಯಕ್ತಿಯ ಜೀವಮಾನದ ಖುಷಿಗೆ ಅದು ಕಾರಣವಾಗುತ್ತೆ. ಸಾಧ್ಯವಾದಷ್ಟು ಎಲ್ಲರೂ ಮನುಷ್ಯತ್ವವನ್ನು ಇಟ್ಕೊಂಡು ಬದುಕೋಣ. ಮತ್ತು ನಾಳೆ ಖಂಡಿತ ಮತ್ತೆ ಬೇರೆ ಕಥೆಯೊಂದಿಗೆ ನಿಮ್ಮನ್ನು ನಾನು ಬಂದು ತಲುಪ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಹ್ಯಾಪಿ ಈವ್ನಿಂಗ್.